ಅರ್ಜುನನನ್ನು ಸೃಷ್ಟಿ ಮಾಡಿದರು. ಕೃಷ್ಣನ ಮಾತನ್ನು ತಾವೇ ಹೇಳಿದರು. ಅರ್ಜುನನ ಪ್ರಶ್ನೆಯನ್ನು ತಾವೇ ಕೇಳಿದರು. ವೇದಿಕೆ ಮೇಲೆ ಆಸೀನರಾದಂಥ ಪರಮ ಪೂಜ್ಯರ ಪಾದಗಳಿಗೂ, ಗುರುಸ್ವರೂಪಿಗಳಾದಂಥ ತಮ್ಮೆಲ್ಲರ ಪಾದಗಳಿಗೂ ನನ್ನ ಅನಂತ ನಮಸ್ಕಾರಗಳು. ಬಸವಗೀತೆ ಈ ಹೆಸರು ಅಷ್ಟೊಂದು ಸಮಂಜಸ ಅಲ್ಲ. ಇದು ಸನಾತನಕ್ಕೆ ಸಂಬಂಧಪಟ್ಟದ್ದು ಅಂಥೇಳಿ ಕೆಲವರು ಅಭಿಪ್ರಾಯಪಟ್ಟರು. ಭಗವದ್ಗೀತೆ, ಬಸವಗೀತೆ, ಅಷ್ಟಾವಕ್ರ ಗೀತೆ, ದತ್ತಗೀತೆ ಮತ್ತು ಯೋಗ ವಾಸಿಷ್ಠ, ಹೀಗೆ ನಾನಾ ಜ್ಞಾನಿಗಳು ಸಂವಾದ ರೂಪದಲ್ಲಿ ಜನರಿಗೆ ತಿಳಿಲಿ ಅಂಥೇಳಿ ಬರೆದಿದ್ದಾರೆ. ಆದರೆ ಸಂವಾದ ರೂಪದಲ್ಲಿ ಬರೆದಂಥ ಗ್ರಂಥಗಳು ಧರ್ಮಗ್ರಂಥಗಳಾದವು ನಮ್ಗೆ ದುರ್ದೈವಕ್ಕೆ. ಅವ್ರನ್ನ ನಾವು ಹೊತ್ಕೊಂಡು ತಿರುಗಿರ್ತೀವಿ ಹೊರತು ಅದರಲ್ಲಿದ್ದಂಥ ಸೂತ್ರಗಳನ್ನು ಬಳಸಿಕೊಂಡು ನಾವು ಸರಿ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ವ್ಯಾಸರು ಮಹಾಜಾಂಡ್ರು. ಕೃಷ್ಣನನ್ನು ಸೃಷ್ಟಿ ಮಾಡಿದರು, ಅರ್ಜುನನನ್ನು ಸೃಷ್ಟಿ ಮಾಡಿದರು. ಕೃಷ್ಣನ ಮಾತನ್ನು ತಾವೇ ಹೇಳಿದರು, ಅರ್ಜುನನ ಪ್ರಶ್ನೆಯನ್ನು ತಾವೇ ಕೇಳಿದರು. ಇದು ಲೋಕಕ್ಕೆ ಉಪಯುಕ್ತವಾಗಲಿ ಅಂಥೇಳಿ ಅದನ್ನು ಯುದ್ಧದ ಸಂದರ್ಭದಲ್ಲಿ ಇಟ್ಟರು. ಯುದ್ಧದ ಸಂದರ್ಭದಲ್ಲಿ ಭಗವದ್ಗೀತೆ ಬೋಧಿಸಿದರೆ ಅಲ್ಲಿ ಅರ್ಜುನನಿಗಾದರೂ ಕೇಳಲಿಕ್ಕೆ ಸಾಧ್ಯ ಆಗುತ್ತೇನು, ಮತ್ತು ಯಾರಿಗಾದರೂ ಸಾಧ್ಯ ಆಗುತ್ತೇನು ಅಂತಂದರೆ ಅದು ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ನಾವು ಯುದ್ಧದ ಸಂದರ್ಭದಲ್ಲಿನೇ ಇರ್ತೀವಿ. ಯಾವಾಗಲೂ ನಮಗೆ ನೋಡಿದರೆ ಆಪತ್ಕಾಲ, ನೋಡಕ್ಕೆ ಬರೋದಿಲ್ಲ. ಕೇಳಿದ್ರೂ ಆಪತ್ಕಾಲ, ಕೇಳಕ್ಕೆ ಬರೋದಿಲ್ಲ. ಯಾರಾದರೂ ಮುಟ್ಟಿದ್ರೂ ಆಪತ್ಕಾಲ, ಅದು ಸ್ಪರ್ಶಿಸಿ ಅನುಭವಿಸ್ಲಿಕ್ಕೆ ಬರೋದಿಲ್ಲ. ಮತ್ತು ರುಚಿಸಿದ್ರೂ ಆಪತ್ಕಾಲ, ಮೂಸಿಸಿದ್ರೂ ಆಪತ್ಕಾಲ. ಈ ಆಪತ್ಕಾಲದಲ್ಲಿ ನಮಗೆ ಅರಿವು ನೆನಪಾಗಬೇಕಲ್ಲ. ಇದೊಂದು ಯುದ್ಧ. ಯಾವಾಗ ಮನುಷ್ಯ ಏನು ಮಾತಾಡ್ತಾನೋ ಗೊತ್ತಿಲ್ಲ. ಮಾತು ಸುಖನೂ ತಂದುಕೊಡ್ತದ, ದುಃಖನೂ ತಂದುಕೊಡ್ತದ. ಆದರೆ ಅರಿವಿನಿಂದ ಕೇಳಿದರೆ ಎಂಥ ಮಾತೇ ಇರಲಿ ನಪುಂಸಕ ಆಗ್ತದೆ. ಮತ್ತು ಮತ್ತೊಬ್ಬರಿಗೆ ತೊಂದರೆ ಆಗದಂತೆ ಮಾತಾಡಲಿಕ್ಕೆ ಆತ ರೂಢಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗತ್ತ. ಪುಸ್ತಕದಿಂದ ಓದಿದ ಓದು ನಮ್ಮಲ್ಲಿ ಮಾತಾಡಲಿಕ್ಕೆ ಸಂಗ್ರಹ ಆಗಿದೆ ಹೊರತು ಅದನ್ನು ಬಳಕೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಜಗತ್ತಿನ ಸಾಕಷ್ಟು ಗ್ರಂಥಗಳು, ಭಗವದ್ಗೀತೆ ಆಗಿರಲಿ, ಬೈಬಲ್ ಆಗಿರಲಿ, ಖುರಾನ್ ಆಗಿರಲಿ, ನಿತ್ಯ ಪಠಿಸಿದರೂ ಕೂಡ ಮನುಷ್ಯ ತನ್ನ ಸ್ವಭಾವದಿಂದ ಅವನು ಪರಿವರ್ತನೆ ಆಗಿ ಹಾಗೆ ಬರೆದಿದ್ರಲ್ಲ ಗ್ರಂಥಗಳು, ಅವರಂತಾಗಲಿಕ್ಕೆ ಸಾಧ್ಯ ಆಗಿಲ್ಲ. ಸಿದ್ಧಾರ್ಥ ಹೇಗೆ ಸಂಬುದ್ಧನಾದನು? ಸಿದ್ಧಾರ್ಥ ಬುದ್ಧನಾದ. ಬುದ್ಧನಾಗೋದಂದ್ರೆ ಅರಿವಿಗೆ ಬುದ್ಧ ಅಂತ ಹೆಸರಿಟ್ಟ. ಬಸವಾದಿ ಶರಣರು ಅರಿವಿಗೆ ಲಿಂಗಯ್ಯ ಅಂತ ಕರೆದ್ರು. ಅಲ್ಲಿ ಪೈಗಂಬರ್ ಸಾಹೇಬರು ಅರಿವಿಗೆ ಅಲ್ಲ ಅಂತ ಕರೆದ. ಮತ್ತು ಕ್ರಿಸ್ತ ಅರಿವಿಗೆ ಗಾಡ್ ಅಂತ ಕರೆದ. ನಮ್ಮ ಪೂರ್ವಜರು ಅಂದರೆ ಸನಾತನಿಗಳು ಅಂತ ಅನ್ನೋದು ಹೆಂಗೆ ಒಂದು ಇದಕ್ಕೆ ಸಂಬಂಧಪಟ್ಟು ಹಿಂದೂಗಳಿಗೆ ಮಾತ್ರ ಸಂಬಂಧಪಟ್ಟು. ಅದಕ್ಕೆ ಮನುಷ್ಯನ ಪೂರ್ವಜರು ನಾವೆಲ್ಲರೂ ಮನುಷ್ಯರೇ. ಜಗತ್ತಿನಲ್ಲಿ ಇರೋರೆಲ್ಲರೂ 740 ಕೋಟಿ ಜನ ಒಂದೇ.
ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಒಂದೇ ಇದೆ. ಆದರೆ ಎಷ್ಟೊಂದು ಭೇದ ಮಾಡ್ಕೊಂಡು ಕುಂತೀವಲ್ಲ. ಇಲ್ಲಿ ಹೆಣ್ಣು ಸೃಷ್ಟಿಯಾಗ್ಯದ, ಹೆಣ್ಣು ಎಲ್ಲದಂತ ಹುಡ್ಕಕ್ಕೆ ಹೋದ್ರೆ ಹೆಣ್ಣು ಸಿಗೋದಿಲ್ಲ, ಗಂಡು ಎಲ್ಲದಂತ ಹುಡ್ಕಕ್ಕೆ ಹೋದ್ರೆ ಗಂಡು ಸಿಗೋದಿಲ್ಲ. ಯಾಕಂದ್ರೆ ದೇಹದಲ್ಲಿರುವ ಪದಾರ್ಥಗಳೆಲ್ಲ ಒಂದೇ. ಚರ್ಮ, ಮಾಂಸ, ಮಜ್ಜ, ಮೇಧಸ್ಸು, ಎಲುಬು ಇವೆಲ್ಲ ಕಣ್ಣು, ಕಿವಿ, ಮೂಗು, ನಾಲಿಗೆ 740 ಕೋಟಿ ಜನಸಂಖ್ಯೆಗೂ ಕೂಡ ಇದೆ. ಆದರೆ ಇದರಲ್ಲಿದ್ದ ಅರಿವು ಇದಕ್ಕೆ ಬಳಕೆ ಆಗ್ಲಾರ್ದದಕ್ಕೆ. ಬಳಕೆ ಮಾಡುವ ಬಗೆ ಹೇಗೆ ಅಂತೇಳಿ ಜ್ಞಾನಿಗಳು ಕೆಲಸ ಮಾಡಿದರೆ ನಾವು ಜ್ಞಾನಿಗಳನ್ನು ಆರಾಧನೆ ಮಾಡ್ತೀವಿ, ಅವರಿಗೆ ಆಲಯ ಕಟ್ಟಿದ್ದೀವಿ, ಅವರ ಗ್ರಂಥಗಳನ್ನು ನಾವು ನಮ್ಮ ಧರ್ಮ ಗ್ರಂಥಗಳನ್ನಾಗಿ ಸ್ವೀಕಾರ ಮಾಡಿದ್ದೀವಿ. ಇನ್ನಿಷ್ಟು ಗೊಂದಲ ಮಾಡ್ಕೊಂಡಿದ್ದೀವಿ ಹೊರತು ಅದನ್ನು ಸೂತ್ರವಾಗಿ ಬಳಕೆ ಮಾಡಿಕೊಂಡು ನಮ್ಮ ಅರಿವಿಗೆ ಹೋಗಲಿಕ್ಕೆ ನಾವು ದಾರಿ ಮಾಡಿಕೊಂಡಿಲ್ಲ. ಹೀಗೆ ಭಗವದ್ಗೀತೆಯಲ್ಲಿ ಹಾಗೆ ವ್ಯಾಸರು ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿಕೊಂಡು ಮನುಷ್ಯನ ಏಳಿಗೆಗಾಗಿ ಭಗವದ್ಗೀತೆಯನ್ನು ರಚನೆ ಮಾಡಿದರು. ಅಂದರೆ ಭಗವಂತ ನಮ್ಮ ಜೊತೆಗೆ ಹೇಗೆ ಮಾತಾಡ್ತಾನ ಅಂತ ಹೇಳೋದಲ್ಲಿ. ಅಲ್ಲಿ ಅರ್ಜುನ ಬ್ಯಾರೆ ಏನು ಅಂದರೆ ಅರ್ಜುನ ಬ್ಯಾರೆ ಅಲ್ಲ. ಮನಸ್ಸನ್ನು ಅರ್ಜುನನನ್ನಾಗಿಸಿದ್ರು, ಅರಿವನ್ನು ಕೃಷ್ಣನನ್ನಾಗಿಸಿದ್ರು, ದೇಹವನ್ನು ರಥವನ್ನಾಗಿಸಿದ್ರು. ಇಲ್ಲಿ ಪಾಂಡವರಂದ್ರೆ ಯಾರು? ಪಂಚೇಂದ್ರಿಯಗಳು ಪಾಂಡವರು. ದ್ರೌಪದಿ ಯಾರು ಅಂದರೆ ಮನಸ್ಸು. ಮನಸ್ಸು ಯಾವ ಇಂದ್ರಿಯಕ್ಕೂ ಹೋಗುತ್ತೋ ಆ ಇಂದ್ರಿಯದ ಮೂಲಕ ತನ್ನ ಸುಖ ದುಃಖಗಳ ಈ ಸೇಡನ್ನು ತೀರಿಸ್ಕೊಳ್ತದೆ. ಅದಕ್ಕೆ ಸುಖ ಆದ್ರೂ ಸುಖನೇ, ದುಃಖ ಆದ್ರೂ ಸುಖನೇ. ಅದು ಹೇಗೆ ಅಂತಂದರೆ, ಉದಾಹರಣೆಗೆ ಒಬ್ಬ ಹುಡುಗ ಪರೀಕ್ಷೆಯಲ್ಲಿ ಸಾಕಷ್ಟು ಓದಿದ್ರೂ ಫೇಲ್ ಆಗ್ತಾನೆ. ಫೇಲ್ ಆಗೋದಕ್ಕೆ ಕಾರಣ ಮನಸ್ಸೇ. ಪಾಠ ಮಾಡುವಾಗ ಅವನು ಎಲ್ಲೇ ಹೋಗಿದ್ದ, ಅಟೆಂಡೆನ್ಸ್ ಇತ್ತು, ಆದರೂ ಕೂಡ ಪಾಠ ಕೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಮನಸ್ಸು ಅವನ್ನ ಪಾಠ ಕೇಳುವಾಗ ಎಲ್ಲೇ ಕರ್ಕೊಂಡೋಯ್ತು. ಅವನು ಫೇಲ್ ಆದಾಗ ಅದೇ ಮನಸ್ಸು ದೇಹನ ಆತ್ಮಹತ್ಯೆಗೆ ಕರ್ಕೊಂಡು ಹೋಗ್ತದೆ. ನಾವು ಆ ಹುಡುಗನ್ನ ದೇಹನ ಕುರಿತು ಮಾತಾಡ್ತೀವಿ, ಎಂಥ ದಡ್ಡ ಅದಾನಂತ ಹೇಳಿ. ಅಲ್ಲೊಬ್ಬ ವೈರಿ ಸಿಕ್ಕಾಕೊಂಡಾನ. ಆ ವೈರಿ ಯಾರ ಕೈಗೂ ಸಿಗೋದಿಲ್ಲ. ಯಾರಾದರೂ ಕಳುವು ಮಾಡ್ಯಾರಂತಂದ್ರೆ ಅವರು ದೇಹ ಉಳ್ಳವರೇ ಅಲ್ಲ. ಯಾರಾದರೂ ಒಳ್ಳೆ ಕೆಲಸ ಮಾಡ್ಯಾರಂದ್ರೆ ದೇಹ ಉಳ್ಳವರೇ. ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರ, ಯಾವ ಹಾವಾದಡೇನು ವಿಷ ಒಂದೇ ಅಂತ. ಇಲ್ಲಿ ರಾಮನ ದೇಹ ಆದ್ರೇನು, ರಾವಣನ ದೇಹ ಆದ್ರೇನು. ವಾಲ್ಮೀಕಿ ಹೇಳ್ತಾರ, ವಾಲ್ಮೀಕಿ ಅಂದ್ರೆ ತಮ್ಮ ಹೆಸರನ್ನೇ ಹುತ್ತ ಅಂತ ಇಟ್ಕೊಂಡ್ರು. ಹುತ್ತದಲ್ಲಿ ಸಾಕಷ್ಟು ಹಾವುಗಳಿರ್ತಾವೆ. ಹೆಬ್ಬಾವಿರ್ಬೋದು, ನಾಗರಾವಿರ್ಬೋದು, ಕಾಳಿಂಗ್ ಸರ್ಪ ಇರ್ಬೋದು, ಏನೇನೋ ಇರ್ಬೋದು. ಹಾಗೆ ಈ ದೇಹದಲ್ಲಿ ನಾನಾ ರೀತಿಯ ಮನಸ್ಸು, ನಾನಾ ರೀತಿಯ ಹಾವಿನ ವೇಷ ಹಾಕಿರೋದು. ಯಾವ ಹಾವಾದಡೇನು ವಿಷ ಒಂದೇ ಅಂತ ಹೇಳ್ತಾರೆ. ಸಜ್ಜನರ ಸಂಘವದು ಲೇಸು ಕಂಡಯ್ಯ. ಈ ವಚನ ಎಲ್ಲರೂ ಸಜ್ಜನರ ಸಂಘ ಮಾಡಬೇಕು ಅಂತ ಹೇಳ್ತಾರೆ. ದುರ್ಜನರ ಸಂಘವದು ದೂರ. ಮತ್ತೆ ಹೇಳ್ತಾರೆ, ಯಾವ ಹಾವಾದಡೇನು ವಿಷ ಒಂದೇ. ಸಜ್ಜನ ಎಷ್ಟು ದಿನ ಪಾತ್ರ ಹಾಕ್ತಾನೋ ಗೊತ್ತಿಲ್ಲ, ಯಾವಾಗ ದುರ್ಜನ ಆಗುತ್ತಾನೋ ಗೊತ್ತಿಲ್ಲ. ಅಂತ ಹರಿದಾಡುವ ಮನಸ್ಸು ಅನ್ನುವ ಹಾವನ್ನ ಪಳಗಿಸಿ ಅದ್ರ ವಿಷ ತೆಗೆದು ಹಲ್ಲು ಕಿತ್ತಿ ಕೊರಳಗಕ್ಕೊಂಡವನೇ ಶಿವ. ಶಿವ ಅಂದ್ರೆ ದೇವರಲ್ಲ. ಯಾರಿಗೆ ಈ ಶಕ್ತಿ ಸಾಧ್ಯವಾಗ್ಯದೋ, ಅರಿವಿನಿಂದ ನೋಡೋದು, ಅರಿವಿನಿಂದ ಕೇಳೋದು, ಅರಿವಿನಿಂದ ಮುಟ್ಟೋದು, ಅರಿವಿನಿಂದ ಮೂಸೋದು, ಅರಿವಿನಿಂದ ರುಚಿಸಿ ಸ್ಪರ್ಶಿಸೋದು ಯಾರಿಗೆ ಸಾಧ್ಯವಾಗ್ಯದೋ ಅವರು ಶಬ್ದಗಳನ್ನು, ಎಷ್ಟೇ ಕಠಿಣ ಶಬ್ದ ಇದ್ದರೂ ಕೂಡ ಭಾಳ ಸಹಜವಾಗಿ ಅರಿವಿನಿಂದ ಕೇಳಿ ಅದನ್ನು ನಪುಂಸಕಗೊಳಿಸಿ ಇದು ಮಾಡ್ತಾರೆ. ಯಾಕಂದರೆ ಚನ್ನಬಸವಣ್ಣವ್ರು ಹೇಳ್ತಾರ, ಸುಶಬ್ದ ಕುಶಬ್ದ ಶಬ್ದದಲ್ಲಿಯೇ ನೋಡ ಅಂತ. ನಾವು ಮಾತಾಡಲಿಕ್ಕೆ ಭಾಳ ಸುಂದರವಾಗಿ ಮಾತಾಡಲಿಕ್ಕೂ ಶಬ್ದ ಬಳಸ್ತೀವಿ, ಬೈಲಿಕ್ಕೆ ಕೂಡ ಶಬ್ದ ಬಳಸ್ತೀವಿ. ಬೈಯೋದಕ್ಕೂ ಒಂದೇ ಶಬ್ದ, ಹೊಗಳೋದಕ್ಕೂ ಒಂದೇ ಶಬ್ದ. ಒಂದು ಹುಡುಗ ಭಾಳ ಚಲೋ ಕೆಲಸ ಮಾಡಿದ್ನಂದ್ರೆ, ಹುಡುಗಿದ್ರೆ ಹಿಂಗಿರ್ಬೇಕು, ಕತ್ತೆ ದುಡ್ದಂಗೆ ದುಡಿತಾನ ಅಂತಂದ್ರೆ ಸರ್ಟಿಫಿಕೇಟ್ ಅದು. ಕತ್ತೆ ಅಂತವನೇ ಅಂದರೆ
ಅದು ಅವನಿಗೆ ಬೈಯೋದು. ಅದು ಒಂದು ಶಬ್ದನ ನಾವು ಬೈಯೋದಕ್ಕೂ ಬಳಸ್ತೀವಿ ಮತ್ತು ಹೊಗಳೋದಕ್ಕೂ ಬಳಸ್ತೀವಿ. ಆಪತ್ಕಾಲದಲ್ಲಿ ತೊಡಗಿದಾಗ ಯಾರಾದರೂ ಬೈದಾಗ ಅವನು ಬರ್ನ್ ಆಗ್ತಾನೆ, ಮತ್ತು ಅದನ್ನು ಕೇಳಿ ತಾನು ಬರ್ನ್ ಆಗ್ತಾನೆ. ಅದನ್ನು ಗುತ್ತಿಗೆ ಹಿಡಿದು ಆ ಶಬ್ದದಲ್ಲಿ ಏನಿದೆ ಅಂಥೇಳಿ ಕೇಳಿ ಆನಂದ ಪಡಲಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಜಗಳಾಡುವಾಗ ಇಬ್ಬರು ಸುಟ್ಕೊಂತಾರ. ನಮ್ಮ ಶಿಕ್ಷಣ ಎಷ್ಟು ಹಿಂದುಳಿದದ. ನಾವು ನಮ್ಮ ಶಿಕ್ಷಕರು ಸರಿತಪ್ಪುಗಳನ್ನು ಬರೆಯೋದಕ್ಕೆ ಕಲಿಸ್ತಾರೆ ಹೊರತು ಶಬ್ದದಲ್ಲಿ ಏನು ಬಚ್ಚಿಟ್ಕೊಂಡದ, ಶಬ್ದದಲ್ಲಿ ಅರಿಯೋದ. ನಿಶ್ಶಬ್ದಂ ಬ್ರಹ್ಮ ಮುಚ್ಚತೆ. ಪ್ರತಿ ಶಬ್ದದಲ್ಲಿ ಬ್ರಹ್ಮ ಅದನ, ಅಂದರೆ ಭ್ರಮೆ ಇಲ್ಲ. ನಾವು ಭ್ರಮೆಯಿಂದ ಕೇಳ್ತೀವಿ, ಭ್ರಮೆಯಿಂದ ಮಾತಾಡ್ತೀವಿ. ಅರಿವಿನಿಂದ ಮಾತಾಡಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ, ಅರಿವಿನಿಂದ ನಮ್ಗೆ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅರಿವು ಎಲ್ಲದ? ಇಲ್ಲೇ ಅದ. ಅದು ಅರಿವು ಆಗಬೇಕಾದ್ರೆ ಜ್ಞಾನಕ್ಕಾಗಿ ನಾವು ಎಷ್ಟೊಂದು ಪುಸ್ತಕಗಳನ್ನು ಓದ್ತೀವಿ. ಪುಸ್ತಕದಲ್ಲಿದ್ದ ಜ್ಞಾನ ಎಲ್ಲಿದ್ದು ಬಂತು? ದೇಹದಲ್ಲಿದ್ದ ಜ್ಞಾನನೇ ಪುಸ್ತಕದಲ್ಲಿ ಬಂದು ಮತ್ತೆ ಆ ಪುಸ್ತಕದಲ್ಲಿದ್ದ ಜ್ಞಾನ ದೇಹಕ್ಕೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಅದೇನು ಅಂತಂದ್ರೆ ಇಟ್ಕೊಂಡ್ರು ಕೂಡ ಅದು ಕೆಲಸಕ್ಕೆ ಬರೋದಿಲ್ಲ. ಇಲ್ಲಿದ್ದ ಜ್ಞಾನ ಬಳಕೆ ಮಾಡಲಿಕ್ಕೆ ಯಾವಾಗ ಆತನಿಗೆ ಶುರುವಾಗುತ್ತೋ ಕೆಲಸ, ಅವತ್ತವನಿಗೆ ಹೊಸ ಬದುಕು ಶುರುವಾಗ್ತದೆ. ಜ್ಞಾನ ಎಲ್ಲಿಲ್ಲದ? ಕಣ್ಣಲ್ಲಿ ಅದ. ಕಣ್ಣಲ್ಲಿದ್ದ ಜ್ಞಾನ ನನಗೆ ಬಳಕೆ ಆಗ್ತದೆ ಏನಂದ್ರೆ, ಇಲ್ಲ, ಭಗವಂತನಾಗಿ ನನಗೆ ಪಾಠ ಮಾಡ್ತಾನೆ, ಗುರುವಾಗಿ ನನಗೆ ಪಾಠ ಮಾಡ್ತದ. ದೃಶ್ಯ, ಒಂದು ದೃಶ್ಯದಿಂದ ನಾನು ಹೇಗೆ ನೋಡಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಒಂದು ಸುಂದರವಾದ ಯುವತಿಯನ್ನು ನೋಡಿ ಒಳಗೆ ಹಾದ್ರ ನಡೀತದೆ, ಉದ್ರೇಕಗೊಳ್ತಾನೆ. ಆ ಯುವತಿ ಸಮೀಪ ಬಂದಾಗ ಅಕ್ಕ ತಂಗಿ ಅಂತ ಕರಿತಾನೆ, ಮಾತಾಡ್ತಾನೆ. ಅಂದರೆ ತಾನು ನೋಡಿ ಉದ್ರೇಕಗೊಂಡು ರಾಕ್ಷಸ ಸ್ವಭಾವ ತಾಳಿದ್ದು ಸರಿನೋ, ಏನು ಮಾತನಾಡಿದ್ದು ಸರಿನೋ ಅಂದರೆ ಎರಡು ತಪ್ಪೆ. ನೋಡಿದಂತೆ ಮಾತಾಡಿದರೆ ಚಪ್ಪಲೇಟ್ ಬಿಡ್ತಾವ. ಮಾತಾಡಿದಂತೆ ಅವನಿಗೆ ನೋಡಲಿಕ್ಕೆ ಬರಲಿಲ್ಲ. ಮತ್ತಿದನ್ನು ಯಾರು ಸರಿ ಮಾಡ್ಕೋಬೇಕು? ನಾನು ನೋಡಿದ್ದು ಸರಿ ಇಲ್ಲ ಅಂತ ನನಗೆ ಹೆಂಗೆ ಗೊತ್ತಾಯ್ತು? ನನ್ನ ಕಣ್ಣೊಳಗಿದ್ದ ಅರಿವಿನ ದೃಶ್ಯ ಮರೆವಿನಿಂದ ನೋಡಿದ ದೃಶ್ಯಕ್ಕೆ ಪಾಠ ಮಾಡಿತ್ತು, ನೀನು ಸರಿಯಾಗಿ ನೋಡಲಿಲ್ಲ ಅಂತ. ಆ ದೃಶ್ಯದಿಂದ ನನಗೆ ನೋಡಲಿಕ್ಕೆ ಬರ್ತದೋ ಇಲ್ಲೋ ಅಂತ ನಾನು ವಿಚಾರ ಮಾಡಲಿಕ್ಕೆ ನನಗೆ ಸಾಧ್ಯ ಆಗಿಲ್ಲ. ಇದುವರೆಗೂ ಈ ಥರದ ಪಾಠಗಳು ನಡೆದಿಲ್ಲ. ಅಲ್ಲಿ ಪಾಠಗಳು ಪುಸ್ತಕದಲ್ಲಿದ್ದರೂ ಕೂಡ ಅದನ್ನು ಬಿಚ್ಚಿ ನಾನು ಅದು ಹೇಗೆ ಅಂತೇಳಿ ಪ್ರಯೋಗಕ್ಕೂ ಹೋಗಕ್ಕೆ ನನಗೂ ಸಾಧ್ಯ ಆಗಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ, ಕಿವಿಯೊಳಗೆ ಕಿವಿಯಿದ್ದು ಕೇಳಲೇ ಕರಿಯರಯ್ಯ, ಚರ್ಮದೊಳಗೆ ಚರ್ಮವಿದ್ದು ಸ್ಪರ್ಶಿಸಲೇ ಕರಿಯರಯ್ಯ, ಘ್ರಾಣದೊಳಗೆ ಘ್ರಾಣವಿದ್ದು ಮೂಸಿಸಲೇ ಕರಿಯರಯ್ಯ, ಜಿವ್ವೆಯೊಳಗೆ ಜಿವ್ವೆ ಇದ್ದು ರುಚಿಸಲೇ ಕರಿಯರಯ್ಯ. ಯಾಕೆ ಅಲ್ಲೆಲ್ಲೇ ಇದೆ ತನು ಮನ ಅರಿವು ಅಂಥೇಳಿ ಇದುವರೆಗೂ ಸಾಹೇಬರು ನಮಗೆ ವಿವರಿಸಿದ್ರು. ಈ ತನು ಮನ ಅರಿವು ಎಲ್ಲಿ ಅದಂದ್ರೆ, ತನು ಸ್ಥೂಲ ರೂಪದ ನಮಗೆ ಕಣ್ಣು ಕಾಣಿಸ್ತದೆ, ದೃಶ್ಯ ಕಾಣಂಗಿಲ್ಲ. ಒಂದು ಮನೋಮಯವಾದ ದೃಶ್ಯ ಇದೆ, ಇನ್ನೊಂದು ಅರಿವಿನ ದೃಶ್ಯ ಇದೆ. ಈ ಎರಡೂ ದೃಶ್ಯಗಳು ಕಣ್ಣನ್ನು ಉಪಕರಣ ಮಾಡಿಕೊಂಡು ನೋಡ್ತಾವ. ಯಾವುದು ಸರಿಯಾದ ದೃಶ್ಯ, ಯಾವುದು ಸರಿಯಾದ ದೃಶ್ಯ ಅಲ್ಲ ಅನ್ನೋದು ಕಣ್ಣೇ ಕಂಡ್ಕೋಬೇಕಲ್ಲ. ನಾನು ಪ್ರತಿಯೊಂದನ್ನು ಬಾಯಿಯಿಂದ ಕೇಳ್ತೀನಿ, ಶಬ್ದದಿಂದ ಕೇಳ್ತೀನಿ, ಆದರೆ ಕಣ್ಣಿಗೆ ಕೇಳೋದಿಲ್ಲ. ಕಣ್ಣಿನಲ್ಲಿದ್ದ ತಪ್ಪು ಸಾಯೋವರೆಗೂ ಹಾಗೇ ಇರ್ತದೆ. 95 ವರ್ಷದ ಮುದುಕಾದರೂ ಕೂಡ ಒಂದು ಸುಂದರವಾದ ಯುವತಿ ಬಂದರೆ ಹೆಂಗೆ ನೋಡ್ಬೇಕು ಹಂಗೆ ನೋಡ್ತಾನೆ ಅವನು. ರೋಗ ಹೋಗಂಗಿಲ್ಲ. ಯಾಕಂದ್ರೆ ರೋಗ ಕಳ್ಕೊಳ್ಳೋ ವಿಧಾನ ಕಣ್ಣಿಗೆ ಗೊತ್ತಿಲ್ಲ. ಪುಸ್ತಕದಲ್ಲಿದೆ, ಜ್ಞಾನಿಗಳು ಅನುಭವಿಸಿ ಇದು ಹೀಗೆ ಮಾಡಬೇಕು ಅಂತಂದ್ರೆ ನಾವು ಅವ್ರನ್ನ ಪೂಜೆ ಮಾಡ್ತೀವಿ. ಅವರು ಬರೆದ ಗ್ರಂಥನ ನಾವೇನು ಮಾಡಿದ್ದೀವಿ, ಧರ್ಮಗ್ರಂಥ ಅಂತೇಳಿ ತಲೆ ಮೇಲೆ ಇಟ್ಕೊಂಡು ತಿರುಗಾಡ್ತೀವಿ. ಅವ್ರನ್ನ ದೇವ್ರನ್ನ ಮಾಡಿದ್ದೀವಿ ನಾವು. ಆದರೆ ಬಸವಾದಿ ಶರಣರು ಮನುಷ್ಯರನ್ನೇ ಹಿಡಿದು ಪ್ರಯೋಗಕ್ಕೂ ಹೋದರು. ಇಲ್ಲಿದೆ, ಇಲ್ಲಿ ಅವ್ರ ಜೊತೆಗೆ ನಾವು ಹೆಂಗೆ ಸಂಭಾಷಣೆ ಮಾಡಬೇಕು. ಇಲ್ಲಿ ಏನಿದೆ ಅಂದರೆ, ವೇಶ್ಯರ ಪಣ್ಯ ಸ್ತ್ರೀಯರ ಹತ್ರ ಹೋದರು. ನಮ್ಮ ಮನೆ ನೀವು ಬರಬಾರ್ದು ಅಂದರೆ ಅಪಚಾರ ತಾಯಿ,
ನೀವು ಎಲ್ಲಿ ಏನು ಶೀಲ ಕಳ್ಕೊಂಡಿರಿ? ನೀವು ಶೀಲ ಕಳೆದೋಗೋದಲ್ಲ ಅದು. ಅವ್ರ ಮನೆಗೆ ಹೋಗಿ ಅವ್ರನ್ನ ಸತ್ಸಂಗಕ್ಕೆ ಆಮಂತ್ರಣ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಜ್ಞಾನ ಹೇಗಿದೆ ಅಂಥೇಳಿ ಅವ್ರನ್ನ ಪುಟಿದೆಬ್ಬಿಸಿದ್ರು. ಈ ಕೆಲಸ ಆಗಲೇಬೇಕು. ಆದರೆ ಅಲ್ಲೆಲ್ಲೆಲ್ಲಿ ಕೆಲಸ ನಡೆದಿದೆ. ಒಂದು ಇಲ್ಲಿ ಜ್ಞಾನಿಗಳು ಇದ್ದಾರೆ, ತೋಳ್ಪಾಡಿಯವರು, ಲಕ್ಷ್ಮೀಶ್ ತೋಳ್ಪಾಡಿಯವರು, ಕೆಲಸ ನಡೆದಿದೆ. ಅವರು ಪುತ್ತೂರಜ್ಜವರು ಶಿಷ್ಯರು, ನಮ್ಮ ಗುರುಗಳು ಶಿಷ್ಯರು ಕೂಡ ಕೆಲಸ ನಡೆದಿದೆ. ಆದರೆ ಈ ಕೆಲಸನ ಸರ್ಕಾರ ಗುರುತಿಸಂಗಿಲ್ಲ. ಸರ್ಕಾರದಲ್ಲಿ ಈ ಕೆಲಸ ಜಾರಿಗೆ ಬರಬೇಕು ಅಂತೇಳಿ ಸರ್ಕಾರಕ್ಕೆ ಕಾಳಜಿನೇ ಇಲ್ಲ. ನಾವು ಹಣದಿಂದ ಡೆವಲಪ್ ಮಾಡೋಕ್ಕಾಗೋದಿಲ್ಲ. ನಾವು ಶ್ರೀಮಂತ ಬಡವರು ಅಂತೇಳಿ ಅಳತೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಹೇಗೆ ಒಬ್ಬ ಮನುಷ್ಯ ಬಡವ, ಹೇಗೆ ಒಬ್ಬ ಮನುಷ್ಯ ಭಿಕ್ಷುಕ, ಹೇಗೆ ಒಬ್ಬ ಮನುಷ್ಯ ದಾನಿ? ದಾನಿ ಅನ್ಲಿಕ್ಕೆ ತನ್ನದೇನು ಕೊಡ್ತಾನೆ ಅವನಿಗೆ? ತನ್ನ ವಸ್ತು ಏನದ, ಹಸು ಹಾಲು ಕೊಡ್ತದ, ಹಂಗೆ ಮನುಷ್ಯ ಏನಾದರೂ ಕೊಡ್ತಾನೇನು? ಅದಕ್ಕೆ ಅವ್ರು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ. ನಿನ್ನದೆಂಬುದು ಜ್ಞಾನರತ್ನ ಕಾಣ, ಅದನ್ನು ಕೆಡಗೊಡದೆ ಅಲಂಕರಿಸಿದೆ ಯಾದೊಡೆ, ನಿನ್ನಂಥ ಸಿರಿವಂತರು ಯಾರೂ ಇಲ್ಲ ಎಲೆ ಮನವೇ. ಪ್ರಭುಗಳು ಯಾವ ಶರಣರು, ಯಾವ ಜ್ಞಾನಿಗಳು ಲೋಕಕ್ಕೆ ಏನೂ ಹೇಳಲಿಲ್ಲ. ಯಾಕಂದರೆ ಲೋಕದಲ್ಲಿರುವ ಪ್ರತಿ ದೇಹದಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿಯನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಹೇಳೋದಕ್ಕಿಂತ ತನ್ನ ಮನಸ್ಸಿಗೆ ಹೇಳಿದರು, ಎಲೆ ಮನಸ್ಸೇ, ನೀನು ನಾನು ವಾಸ ಮಾಡಿದ ದೇಹವನ್ನು ನೀನು ದುರ್ಬಳಕೆ ಮಾಡಿಕೊಂಡು ನಿನ್ನ ಸುಳ್ಳು ಸಾಮ್ರಾಜ್ಯವನ್ನು ಇಲ್ಲಿ ಕಟ್ಕೊಂಡಿದ್ದಿ. ನೀನು ಕೇಳು ಅಂಥೇಳಿ ಅದಕ್ಕೆ ಹೇಳಿ ಅದನ್ನು ಪಳಗಿಸಲಿಕ್ಕೆ, ಹೆಳವನನ್ನಾಗಿ ಮಾಡಲಿಕ್ಕೆ ತಮ್ಮೊಂದಿಗೆ ತಾವೇ ಮಾತಾಡಿದರು. ಬಸವಾದಿ ಶರಣರು ಲೋಕಕ್ಕೆ ಯಾರು ಹೇಳಲಿಲ್ಲ, ತನಗೆ ತಾನೇ ಹೇಗೆ ಹೇಳ್ಕೋಬೇಕು ಅಂತೇಳಿ ಹೇಳಿದರು. ಆ ಶಿಕ್ಷಣ ಜಾರಿಗೆ ಬಂತು. 1,96,000 ಜನ ಅದರಲ್ಲಿ ಇದ್ದರು. ಅದರಲ್ಲಿ 770 ಜನ ಬುದ್ಧನಂತವ್ರು ಹೊರಗೆ ಬಂದರು. ಎಲ್ಲರೂ ಸಂಬುದ್ಧರಾಗಲಿಕ್ಕೆ ಸಾಧ್ಯದ ಅಂತೇಳಿ ಸಿದ್ಧಾರ್ಥ ಘೋಷಣೆ ಮಾಡಿದರು. ನೀವು ಸಂಬುದ್ಧರಾಗಬಹುದು. ಹೇಗೆ ಅಂಗುಲಿಮಾಲನ ಜೊತೆಗೆ ಮಾತಾಡಿದರು. ಅಂಗುಲಿಮಾಲನ ಜೊತೆಗೆ ಸಿದ್ಧಾರ್ಥ ಮಾತಾಡಿದರೆ ಸಿದ್ಧಾರ್ಥನ ಬೆರಳು ಸಹಿತ ಅಂಗುಲಿಮಾಲನ ಕೊರಳಲ್ಲಿ ಇರ್ತಿತ್ತು. ಸಿದ್ಧಾರ್ಥ ಸಂಬುದ್ಧನಾಗಿದ್ದ. ಸಂಬುದ್ಧ ಬುದ್ಧನೊಂದಿಗೆ ಮಾತನಾಡಿದ. ಅಂಗುಲಿಮಾಲನಲ್ಲಿ ಕೂಡ ಬುದ್ಧ ಇದ್ದ. ಬುದ್ಧನ ಜೊತೆಗೆ ಮಾತಾಡಿದಾಗ ಅಂಗುಲಿಮಾಲ ಕರಗಿ ನೀರಾಗಿಬಿಟ್ಟ. ಅಲ್ಲಿ ಬುದ್ಧ ಪ್ರಕಟವಾದ. ಬುದ್ಧನ ಜೊತೆಗೆ ಸಂಭಾಷಣೆ ಮಾಡ್ತಕ್ಕಂಥ ಕೆಲಸ ಜ್ಞಾನಿಗಳಿಗೆ ಮಾತ್ರ ಬರ್ತದೆ. ಮತ್ತು ಪಂಡಿತರಿಗೆ ಅದಕ್ಕೆ ಭಾಳ ಕಷ್ಟ ಆಗ್ತದೆ. ಸಾಕಷ್ಟು ಪುಸ್ತಕಗಳನ್ನು ಓದ್ಕೊಂಡಿರ್ತೀವಿ ನಾವು. ಅದಕ್ಕೆ ಅವ್ರು ಹೇಳ್ತಾರ, ತತ್ವಮಸಿ ಅಂತ ಒಂದು ಸಣ್ಣ ಶಬ್ದ, ಅದು ಯಾವುದರಲ್ಲಿ ಐತೆ ನನಗೆ ಗೊತ್ತಿಲ್ಲ, ಅದು ಶಬ್ದ ಗೊತ್ತಿದೆ. ತತ್ವಮಸಿ ಅಂತಂದರೆ ನಿತ್ಯ ನಿರಂಜನ ತಾನೆಂದರಿಯದೆ, ತತ್ವಮಸಿ ಎಂದು ಹೊರಗನೆ ಹಾಡಿ ಸತ್ತಿತ್ತಲ್ಲ ಜಗವೆಲ್ಲ ನಾಯಿ ಸಾವ, ತಮ್ಮ ತಾವರಿಯದೆ ಸತ್ತವರ ಪತ್ರ ಓದಿದಡೆ ಎತ್ತಣ ಮುಕ್ತಿ ಗುಹೇಶ್ವರ. ಎಷ್ಟು ಗ್ರಂಥಗಳದವೋ ಆ ಎಲ್ಲ ಗ್ರಂಥಗಳು ಸತ್ತವರು ಬರೆದ ಪತ್ರ ಅಂತ ಘೋಷಣೆ ಮಾಡಿದರು ಪ್ರಭುದೇವರು. ಯಾಕಂದರೆ ಗ್ರಂಥ ಓದಿದರೆ ಸಿಟ್ಟು ನಿಲ್ಲೋದಿಲ್ಲ, ಹಾದ್ರ ನಿಲ್ಲೋದಿಲ್ಲ, ಸಾಯೋದಿಲ್ಲ. ಅದು ಸಾತ್ವಿಕ ಸ್ವಭಾವದಿಂದ ನಟನೆ ಮಾಡಬಹುದು. ನಾವು ಮುಖವಾಡ ಧರಿಸಿಕೊಂಡು ಸಾತ್ವಿಕ ಸ್ವಭಾವ ಸತ್ಯ ಅಲ್ಲ. ಯಾಕಂದ್ರೆ ತ್ರಿಗುಣಾತೀತಂ ಅಂತಾರ. ಸಾತ್ವಿಕ, ರಾಜಸ, ತಾಮಸ 3 ಗುಣಗಳು ನಾಶ ಆಗಿ ಅಲ್ಲಿ ನಿರ್ಗುಣ ಏನಿರ್ತದ ಆ ನಿರ್ಗುಣದಲ್ಲಿ ಅವು ಐಕ್ಯ ಆಗಬೇಕು. ಆ ಕೆಲಸಕ್ಕೆ ಅದು ಟೆಕ್ನಿಕ್, ಅದು ತಂತ್ರಗಾರಿಕೆ. ಈ ತಂತ್ರಗಾರಿಕೆ ಕೆಲವರು ಮಾತ್ರ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಅದ. ಆದರೆ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನೋಡೋದನ್ನು ಯಾರು ಕಲಿಸ್ಬೇಕು? ನಾನು ಹೆಂಗೆ ನೋಡಿದೆ ಅಂತೇಳಿ ನನಗೆ ಗೊತ್ತಾಗುತ್ತಲ್ಲ. ನನಗೆ ಯಾರಿಂದ ಗೊತ್ತಾಯಿತು ಅಂತ ಅನ್ನೋದು ನನಗೆ ಗೊತ್ತಾಗಬೇಕು. ನಾನು ಅವ್ರ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಏನು ಅಂತ ನನಗೆ ಮನದಟ್ಟಾದರೆ ನನ್ನ ಸಾಧ್ಯ ಆಗುತ್ತೆ. ಅದಕ್ಕೆ ಅವರು ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕರಿಯರ ಅದು ಸೂತ್ರ. ಅದು ಹೇಗೆ ಫಾರ್ಮುಲಾ ಇದ್ದಾವ ಸೈನ್ಸ್ನಲ್ಲಿ, ಹಾಗೆ ಕನ್ನಡದಲ್ಲಿ ಕೂಡ ನಾನು ಸರಿ ಹೋಗಬೇಕಾದ್ರೆ ನನಗೆ ಸೂತ್ರಗಳನ್ನು ಬೇಕಾದಷ್ಟು ಅಲ್ಲಿ ವ್ಯಾಸರು ಕೊಟ್ಟಿದ್ದಾರ, ಉಪನಿಷತ್ಕಾರರು ಕೊಟ್ಟಿದ್ದಾರ, ಮತ್ತು ಶಂಕರಾಚಾರ್ಯರು ಕೊಟ್ಟಾರ. ಬೇಕಾದಷ್ಟು ಜನ
ಅವ್ರು ಹೇಳಿದ್ರಲ್ಲ, ಅದೇನು ಪರಕಾಯ ಪ್ರವೇಶ, ಅಲ್ಲಿ ಶಂಕರಾಚಾರ್ಯರಲ್ಲಿ ಒಂದು ಪರಕಾಯ ಪ್ರವೇಶ ಅಂತ ಬರ್ತದೆ. ಪರಕಾಯ ಪ್ರವೇಶದ ಕಾಯಕ್ಕೆ ಹೋಗಿ ಪ್ರವೇಶ ಮಾಡೋದಲ್ಲ, ಸೂಕ್ಷ್ಮ ಕಾಯ ಕಾರಣಕಾಯದಲ್ಲಿ ಪ್ರವೇಶ ಮಾಡಿ ಇಲ್ಲಾಗೋದು, ಕಾರಣಕಾಯನೇ ತಾನಾಗೋದು. ಇಲ್ಲಿ ಸೂಕ್ಷ್ಮಕಾಯ ಇದೆ, ಸ್ಥೂಲಕಾಯ ಇದೆ, ಕಾರಣಕಾಯ ಇದೆ. ಸೂಕ್ಷ್ಮಕಾಯ ಅಂತಂದ್ರೆ ಅದು ಮನೋಮಯವಾದ ಕಾಯ, ಸ್ಥೂಲಕಾಯ ಅಂದ್ರೆ ಈಗ ಕಾಣಿಸ್ತದ. ಇದರಲ್ಲಿ ಅರಿವಿನ ಕಾಯ ಕಾರಣಕಾಯ ಅಂತಂದ್ರೆ ಕಾರಣಕಾಯ ಬೇರೆ ಇದೆ, ಅಂದ್ರೆ ಅದು ಜ್ಞಾನಕಾಯ. ನಾವು ಜ್ಞಾನಿ ಆಗ್ಬೇಕಂತ ಪ್ರಯತ್ನ ಮಾಡಿದರೆ ಅದು ಪಾಂಡಿತ್ಯ ತನ್ನಲ್ಲಿ ಸಂಗ್ರಹ ಆಗ್ತದ, ಅದು ಜ್ಞಾನ ಅಲ್ಲ. ನಾನು ಜ್ಞಾನಕಾಯದಲ್ಲಿ ಪ್ರವೇಶ ಮಾಡಬೇಕು. ನಾನು ಇದ್ದೇನೆ, ಅವನು ಇದ್ದಾನೆ, ನಾನು ಅವನಿಂದನೇ ಜನ್ಮ ಪಡೆದಿದ್ದೀನಿ, ಮತ್ತು ಅವನಲ್ಲೇ ಲೀನ ಆಗಿ ಅವನೇ ನಾನಾಗಬೇಕು ಅನ್ನೋ ಒಂದು ಸೂತ್ರ ಈ ದೇಶದಲ್ಲಿ ಮಾತ್ರ ಹೊರಗೆ ಬಂತು. ಬೇರೆ ಯಾರು ಯಾವ ದೇಶ ಕೂಡ ಈ ಸೂತ್ರಗಳನ್ನು ಕೊಟ್ಟಿಲ್ಲ. ನಮಗೆ ಜ್ಞಾನಿಗಳಾಗೋ ಟೆಕ್ನಿಕ್ ಇದೆ, ತಂತ್ರಗಾರಿಕೆ ಇಲ್ಲೆಲ್ಲ ಬೇಕಾದಷ್ಟು ಹೇರಳವಾಗಿದೆ, ಹೇಳಲಿಕ್ಕೆ ಕೂಡ ಇದ್ದಾರ. ಆದರೆ ಕೇಳುವ ಸ್ಥಿಮಿತತೆ ಅಂದರೆ ಸಮಾಧಾನ ಇಲ್ಲ, ಕೇಳುವ ಸಮಾಧಾನ ಇಲ್ಲ. ನಾವು 25 ವರ್ಷದ ಮಟ್ಟ ಅದರಲ್ಲಿ ಇದ್ದದ್ದನ್ನೇ ಬೋಧನೆ ಮಾಡ್ತೀವಿ. ಒಂದು ಪುಸ್ತಕ ಇದೆ, ಓದಕ್ಕೆ ಬರಕ್ಕೆ ಬಂದರೆ ಮಾಸ್ಟ್ರ ಕೇಳಬೇಕು ಅಂತೇಳಿ ಹುಡುಗನೂ ಕೇಳಂಗಿಲ್ಲ. ಅದರಲ್ಲಿದೆ, ನನಗೆ ಗೊತ್ತಿದೆ, ಅದನ್ನು ಹೇಳುವ ಅವಶ್ಯಕತೆ ನೀವಿಲ್ಲ, ನೀವು ಮತ್ತೆ ಬೇರೆ ಏನಾದರೂ ಹೇಳಿ ಅಂತೇಳಿ ಹುಡುಗನಿಗೆ ಧೈರ್ಯ ಬರುವಂಥ ಕೆಲಸ ಯಾವ ಸರ್ಕಾರಗಳಿಗೂ ಮಾಡಿಲ್ಲ. 25 ವರ್ಷ ಓದಿದ್ರು ಕೂಡ ಸಂಬಳ ತಗೊಳ್ಳೋ ಕೆಲಸ ಆಗಿದೆ ಶಿಕ್ಷಕರಲ್ಲಿ. ಅವ್ರು ಏನು ಈ ಕೆಲಸಕ್ಕೆ ಅಣಿ ಮಾಡಲಿಕ್ಕೆ ಅವ್ರು ಸಾಧ್ಯ ಆಗೋದಿಲ್ಲ. ವೈದ್ಯ ಆದರೂ ಕೂಡ ಕಳ್ಳ ಆಗ್ಯಾನ, ಇಂಜಿನಿಯರ್ ಆದರೂ ಕಳ್ಳ ಆಗ್ಯಾನ, ಒಬ್ಬ ಪ್ರೊಫೆಸರ್ ಆದರೂ ಕೂಡ ಕಳ್ಳ ಆಗ್ಯಾನಲ್ಲ. ಅವರು ಸಮಾಜದ ಕಂಟಕಗಳಾಗಿ ಬೇಕಾದಷ್ಟು ಜನ ನಾವು ದಿನ ಪತ್ರಿಕೆಯಲ್ಲಿ ಓದ್ತೀವಲ್ಲ. ಒಬ್ಬ ತಂದೆ ಕೂಡ ಮಗಳಿಗೆ ನ್ಯಾಯ ಕೊಡೋದಿಲ್ಲ. ಅವನ ಹತ್ರ ರಾಕ್ಷಸತ್ವ ಯಾವಾಗ ಬರ್ತದೋ ಗೊತ್ತಿಲ್ಲ. ಈ ರಾಕ್ಷಸತ್ವ ಕಳ್ಕೋಬೇಕು ಅಂತೇಳಿ ತಂದೆ ತಯಾರಾಗಿಲ್ಲ, ಮಾಸ್ಟ್ರು ತಯಾರಾಗಿಲ್ಲ, ವಿದ್ಯಾರ್ಥಿಗಳು ತಯಾರಾಗಿಲ್ಲ, ಹಾಗೆ ತಯಾರು ಮಾಡುವ ಶಿಕ್ಷಕರು ಕೂಡ ಇಲ್ಲ. ನಾವು ಅಕ್ಷರಗಳ ಮೂಲಕ ಕಲಿಸ್ತೀವಿ, ಸಂಗ್ರಹ ಮಾಡ್ತೀವಿ, ಇದನ್ನು ತಿಪ್ಪೆ ಮಾಡಿದ್ದೀವಿ. ಎಷ್ಟೋ ಗ್ರಂಥಗಳಲ್ಲಿ ಇದರಲ್ಲಿರ್ಬೋದು, ಅದನ್ನು ಉದಾಹರಿಸ್ಬೋದು. ಉದಾಹರಿಸಿದ್ರೆ ಬಂತೇನು? ಕೇಳಿದವನನ್ನ ಉದ್ಧಾರ ಆಗಬೇಕು, ಅದನ್ನು ಇಟ್ಕೊಂಡವನನ್ನ ಉದ್ಧಾರ ಆಗ್ಬೇಕಲ್ಲ. ಅಷ್ಟೊಂದು ಗ್ರಂಥಗಳನ್ನು ಇಟ್ಕೊಂಡವನನ್ನು ಉದ್ಧಾರ ಆಗ್ಬೇಕಲ್ಲ. ಈಗ ನಾವು ನೋಡಿದ್ದೀವಿ, ಬೇಕಾದಷ್ಟು ಸ್ವಾಮಿಗಳನ್ನ ನೋಡಿದ್ದೀವಿ, ಹಗರಣದಲ್ಲಿ ಭಾಗಿಯಾದವರು, ಹಾದರದಲ್ಲಿ ಭಾಗಿಯಾದವರು, ಮತ್ತು ಇದನ್ನ ಮಾರಾಟ ಮಾಡೋರು. ಸದ್ಗುರು ಜಗ್ಗಿ ವಾಸುದೇವನ ನೋಡಿದ್ರೆ ಅದನ್ನು ಮಾರಾಟ ಮಾಡ್ತಾನ 6 ಲಕ್ಷಕ್ಕೆ, 8 ಲಕ್ಷಕ್ಕೆ, 10 ಲಕ್ಷಕ್ಕೆ. ಮೂರ್ಖರು ತಮ್ಮಲ್ಲಿದ್ದದನ್ನ ತಾವೇ ನೋಡ್ಕೊಳ್ಳೋದು ಬಿಟ್ಟು ಅವನಲ್ಲಿ ಕೇಳಕ್ ಹೋಗ್ತಾರ. ಅವನಾದ್ರೂ ಏನು ಮಾರಾಟ ಮಾಡ್ತಾನೆ? ಏನಾದ್ರೂ ವಸ್ತು ಇರ್ಬೇಕಲ್ಲ ಮಾರಾಟ ಮಾಡ್ಲಿಕ್ಕೆ. ಎಂಥ ಈ ಕೆಲಸಗಳು ನಡೆದಾವ ಇಲ್ಲಿ. ಡೋಂಗಿ ಗುರುಗಳು, ಡೋಂಗಿ ಶಿಷ್ಯರು. ಇಲ್ಲೇ ಇದ್ದುದನ್ನ ಇಲ್ಲೇ ತಿಳ್ಕೊಳ್ಳೋ ಒಂದು ಸುಳುವು ಬೇಕಾದಷ್ಟು ಜನ ಕೊಟ್ಟಿದ್ದಾರೆ. ಅದು 12ನೇ ಶತಮಾನದಲ್ಲಿ ವಿಪುಲವಾಗಿ ಬೆಳಗಿತ್ತು. ಆದರೆ ಸಾಹಿತಿಗಳಾದವರು ಅವ್ರನ್ನ ಸಾಹಿತ್ಯಿಕವಾಗಿ ನೋಡ್ತಾರ, ಸಾಹಿತ್ಯಿಕವಾಗಿ ನೋಡ್ತಾರ, ಸಂಶೋಧನಾ ದೃಷ್ಟಿಯಿಂದ ನೋಡ್ತಾರ, ಮತ್ತು ಚಾರಿತ್ರ್ಯ ದೃಷ್ಟಿಯಿಂದ ನೋಡ್ತಾರ. ಅರಿವಿನ ದೃಷ್ಟಿಯಿಂದ ನೋಡೋರನ್ನ ಬಹಳ ವಿರಳ. ಅದು ನನಗೆ ಲಾಭದಾಯಕವಾದದ್ದು, ಅದರಲ್ಲಿ ಸಾಕಷ್ಟು ನನಗೆ ಬೇಕಾದದ್ದು ಇದೆ ಅಂಥೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ವಿಶಿಷ್ಟ ರೀತಿಯಲ್ಲಿ ಈ ಪುಸ್ತಕಗಳು ಬಂದಿದ್ದಾವ. ಆದರೆ ಈ ಪುಸ್ತಕಗಳನ್ನು ಓದಿದರೆ ಅರಿವಾಗ್ತದಂತಿಲ್ಲ. ನನಗೆ ಭಾಳ ಜನ ಪುಸ್ತಕ ನೋಡಿ ಭಾಳ ಚಲೋ ಬರ್ದೇರಿ, ಹೌದು ಬರ್ದೀನಿ, ನಿನಗೇನು ಬಂತು? ಅದರಲ್ಲಿ ನೀನು ಕಂಡುಕೊಂಡದ್ದೇನು ಅಂತ ಕೇಳಿದರೆ ಸುಮ್ಮನೆ ಆಗಿಬಿಡ್ತಾರೆ, ಇನ್ನೊಂದ್ಸಲ ಮಾತಾಡಂಗಿಲ್ಲ. ಭಾಳ ಕಷ್ಟದ ಕೆಲಸ ಇದೆ ಇದು. ಅದು ಖಾರವಾಗಿ ಹೇಳಿದರೆ ಸಮೀಪನೆ ಬರೋದಿಲ್ಲ. ಅತ್ಯಂತ ಆತ್ಮೀಯತೆಯಿಂದ ಹೇಳಿದ್ರು ಏನೇನೋ ತಿಳ್ಕೊಂತಾರ. ಹೀಗೆ ಗುರುದೇವ ಉಡಿಯಲ್ಲಿ ಬೀಜ ಕಟ್ಕೊಂಡು ಯಾವ ಹೃದಯ ಬೇಡ್ಲಿಕ್ಕತ್ತದ ಅದನ್ನ ಅಲ್ಲಿ ಬಿತ್ತಬೇಕು ಅಂಥೇಳಿ
ಬೀಜ ಕಟ್ಕೊಂಡು ತಿರುಗಾಡ್ತಿರ್ತಾನೆ. ಅಂತ ಆ ಭಾಗದಲ್ಲಿ ಲಕ್ಷ್ಮೀಶ್ ತೋಳ್ಪಾಡಿಯವರು ಒಬ್ಬರಿದ್ದಾರ. ಅವ್ರ ಗುರುಗಳು ಪುತ್ತೂರಾಜರವರು ಇದ್ದರು. ನಮ್ಮ ಗುರುಗಳು ಕೂಡ ಸಾವಿರಾರು ಜನರು ಶಿಷ್ಯರಾದರೂ ಕೂಡ ಅವ್ರು ಹೇಳ್ತಿದ್ರು, ಎತ್ತುಗಳಪ್ಪ ಇವೆಲ್ಲ ಅಂಥೇಳಿ. ನಾವು ಇಬ್ಬರು ಬೆನಕನಹಳ್ಳಿ ದೇವಾನಂದ ಶರಣರು ಮತ್ತು ನಾನು ಈ ಕೆಲಸದಲ್ಲಿ ನಮ್ಮ ಸಾಧ್ಯ ಆದಷ್ಟು ಮಾಡ್ತಾ ಇದ್ದೀವಿ. ಈ ಕೆಲಸನ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಿ ಮನೆ ಸ್ವರ್ಗ ಆಗ್ತದೆ, ಇಲ್ಲದ್ರೆ ನರಕ ಅದು. ನಾವೆಲ್ಲರೂ ಇಲ್ಲಿ ಕುಂತೀವಿ, ಚಲೋ ಇದ್ದೀವಿ ಅಂತಂದ್ರೆ ಚಲೋ ಕುಂತೀವಿ ಬಟ್ಟೆ ಹಾಕ್ಕೊಂಡು. ಮನೆ ನೋಡಿದ್ರೆ ನರಕ. ಮನೆಗೆ ಹೋಗೋಕ್ಕಾಗೋದಿಲ್ಲ, ಮನೆಗೆ ಇರೋಕ್ಕಾಗೋದಿಲ್ಲ. ಬೆಳಗ್ಗೆ ಎದ್ದು ಸಣ್ಣ ಕಾಲು ತಟ್ಟಿದ್ರೆ ಸಾಕು, ಹೆಂಡತಿಯನ್ನು ತಾಳೆ ಹರ್ಕೊಳ್ಳಲಿ ಮಟ್ಟ ಜಗಳ ಆಡೋದು. ನಮಗೆ ಅವರಿಗೆ ಉತ್ತರ ಕೊಡುವಷ್ಟು ಶಕ್ತಿ ಇಲ್ಲ, ಅವರು ಪ್ರಶ್ನೆ ಕೇಳುವಷ್ಟು ಶಕ್ತಿ ಇಲ್ಲ. ಕಾಲು ತುಳಿತಿ ಏನು ಚಾ ಕೊಡಕ್ಕೆ ಬಂದು ಅಂತ ಅವನ ಕೆಲಸ ಎಲ್ಲ ಫುಲ್ಲು ಮೈಂಡ್ ಅಪ್ಸೆಟ್ ಆಗಿರ್ತದೆ. ಆಕೆ ಕೇಳೋದಿಲ್ಲ. ಹೌದು, ರಾತ್ರಿ ನೀನು ನನ್ನ ಕಾಲು ನೀನು ಎಲ್ಲಿ ತುಳಿದ್ರು ಸುಮ್ಮನೆ ಇದ್ದಲ್ಲೋ ಅಂತ ಹೇಳಿ ಒಂದು ಮಾತು ಕೇಳೋಕ್ಕಾಗೋದಿಲ್ಲ ಆಕೆಗೆ. ರಾತ್ರಿ ನನ್ನ ಕಾಲು ನೀನು ತಲೆ ತಟ್ಟಿದ್ರು ಸುಮ್ಮನೆ ಇದ್ದಲ್ಲೋ, ಇವಾಗೇನು ರೋಗ ಬಂತು ನಿನಗೆ ಅಂಥೇಳಿ ಗೊತ್ತಾಗೋದಿಲ್ಲ. ಅಂದರೆ ಕಾಲು ತಲೆ ಈ ದೇಹನ್ನೇ ಬೇರೆ ಬೇರೆ ಮಾಡ್ಕೊಂಡಿವಿ. ನಮ್ಮ ಕಾಲು ಬೇರೆ, ತಲೆ ಬೇರೆ. ಅಖಂಡ ದೇಹ ಅಂತೇಳಿ ದೇವಾಲಯ ಇದು. ದೇವಾಲಯದಲ್ಲಿ ಅರಿವು ಅಂತಕ್ಕಂಥ ಗುರುದೇವ ಇದ್ದಾನೆ. ಪೂರ್ವಜರು ಹೇಳ್ಯಾರ ನೋಡ್ರಿ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಗುರು ಅಂದರೆ ಯಾರು? ಅರಿವು. ಆ ಗುರುದೇವನೇ ಬ್ರಹ್ಮ, ಆ ಗುರುದೇವನೇ ಮಹೇಶ್ವರ, ಆ ಗುರುದೇವನೇ ವಿಷ್ಣು. ತ್ರಿಮೂರ್ತಿಗಳು ಎಲ್ಲದಂದ್ರೆ ಸ್ಥೂಲ ದೇಹ ವಿಷ್ಣು, ಸೂಕ್ಷ್ಮ ದೇಹ ಬ್ರಹ್ಮ, ಅರಿವು ಮಹೇಶ್ವರ. ಇದ್ರ ಹೊರತಾಗಿ ದೇವರೇ ಇಲ್ಲ. ದೇವರಿಲ್ಲ ಅಂತಂದ್ರೆ ಅಲ್ಲಿ ಎಷ್ಟು ದೇವಾಲಯಗಳು ನಿರ್ಮಾಣ ಅದು. ಈ ದೇವರಲ್ಲಿಗೆ ಬಂದರೆ ಹೊರಗಿನ ದೇವರೆಲ್ಲ ಸತ್ತು ಹೋಗ್ತಾವ. ಆದರೆ ಹೊರಗಿನ ದೇವ್ರನ್ನ ಸೃಷ್ಟಿ ಮಾಡಿದ್ಯಾರು? ಮನುಷ್ಯನೇ. ಮನುಷ್ಯ ದೇವ್ರನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನಾ? ದೇವರೇ ಮನುಷ್ಯನ ಸೃಷ್ಟಿ ಮಾಡಿ ಮನುಷ್ಯ ದಾರಿ ತಪ್ಪಬಾರ್ದು ಅಂಥೇಳಿ ಮನುಷ್ಯನಲ್ಲೇ ಇದ್ದಾನ ಅರಿವಿನ ರೂಪದಲ್ಲಿ. ಆ ಅರಿವು, ಅದಕ್ಕೆ ಅರಿವು, ದೇಹ, ಮನಸ್ಸು, ಇವು ಮೂರರ ಟ್ರಯಾಂಗಲ್ನಲ್ಲಿ ಈ ಕೆಲಸ ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ಯದ. ಇಷ್ಟೇ ಸಾಕು. ಅದನ್ನ ಕಾಮ ಕ್ರೋಧ ಅರಿಷಡ್ ವರ್ಗಗಳು ಸಪ್ತವ್ಯಸನಗಳು ಹಿಂಗೆ ಕೂದಲು ಸೀಳೋ ಕೆಲಸಗಳು ಬೇಕಾದಷ್ಟು ಜ್ಞಾನಿಗಳು ಮಾಡಿದ್ದಾರೆ. ಅಷ್ಟೊಂದು ದೊಡ್ಡದು ತಿಳುವಳಿಕೆ ಮತ್ತು ಗಟ್ಟಿ ಮಾಡ್ತಕ್ಕಂಥ ಕೆಲಸ ಯಾರಿಗೂ ಆಗೋದಿಲ್ಲ. ಈಗ ಅಚಲ ಬ್ರಹ್ಮ ಪೀಠಕ್ಕೆ ಹೋದರೆ ಅಲ್ಲಿ 25 ತತ್ವಗಳು ಮತ್ತು 36 ತತ್ವಗಳು ಹೀಗೆ ವಿಂಗಡಿಸ್ಕೊಂತ ಅದು ಕಲಿಯೋದಕ್ಕೆ ಒಂದು ಸಮಯ ಬೇಕಾಗ್ತದ. ಆ ಸಮಯ ಹಾಳು ಮಾಡದೆ ಮನಸ್ಸು, ದೇಹ, ಅರಿವು ಈ ಮೂರರ ಸುತ್ತ ನಾನು ಪ್ರಯೋಗಕ್ಕೆ ಹೋಗಿ ಅರಿವಿನಿಂದ ನಾನು ಜೀವನ ಮಾಡಲಿಕ್ಕೆ ಸಾಧ್ಯ ಆಗಬಹುದು ಅಂಥೇಳಿ ಇದು ಈ ಬರವಣಿಗೆ ಇದೆ. ಈ ಬರವಣಿಗೆ ನೀವು ಓದ್ರಿ, ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತಾ. ಅದು ನನ್ನಲ್ಲೇ ಇದೆ ಎಲ್ಲ ಸಂಪತ್ತು. ಆ ಸಂಪತ್ತನ್ನು ನಾನೇ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಮತ್ತು ಇದುವರೆಗೂ ನನ್ನ ಕರೆಗೆ ಹೋಗೊಟ್ಟು ನನ್ನ ಎಲ್ಲ ಹಿರಿಯ ಮಿತ್ರರು, ಶಾಂತಪ್ಪನವರು, ಭೀಮಣ್ಣ ಮತ್ತು ತಿಮ್ಮಪ್ಪ ಭಟ್ರು, ಸಿದ್ದರಾಜ್ ಅವರು, ವಿಶ್ವನಾಥ್ ಪಾಟೀಲ್ರು, ಮುದ್ದು ಮೋಹನ್ ಸಾರು ಮತ್ತು ರಾಧಾಕೃಷ್ಣ ಅವರು, ಬೇಕಾದಷ್ಟು ಎಲ್ಲರೂ, ಅಂಬರೀಷ್, ಅಂಜನಾಳ್ಗೌಡರು, ಗಿರಿಜಾಪತಿ ಸಾಹೇಬರು, ಭಾಳಷ್ಟು ಜನ ಬಂದಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮತ್ತು ಅವರು ದೇಹದ ಬಳಕೆಯನ್ನು ಲೆಕ್ಕಿಸದೆ ಪುತ್ತೂರಿನಿಂದ ನಾನು ಯಾವಾಗ ಬೇಡಿಕೆ ಇಡ್ತೀನೋ ನಿಮ್ಮನ್ನು ನೋಡಂಗೆ ಆಗಿದ್ರಿ ಅಂತಂದರೆ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಬಂದ್ಬಿಡ್ತಾರ. ಮತ್ತು ಅವರು ರಾಯಚೂರಿಗೆ ಬಂದಾಗ ಯಾರು ಬರ್ತಾರ? ಕರೆದ್ರೆ ಎಲ್ಲರೂ ಬರ್ತಾರ. ನಾವು 3 ದಿನ ಸತ್ಸಂಗ ಮಾಡ್ತೀವಲ್ಲಿ, ಕರೆದ್ರೆ ಬೇಕಾದಷ್ಟು ಜನ ಬರ್ತಾರ, ಮಕ್ಕ ತೋರಿಸಿ ಹೋಗ್ತಾರ. ತನ್ನ ಕೆಲಸ ತಾನು ಮಾಡ್ಕೋಬಹುದಲ್ಲ ಅಂತ ನಾನು ಕರೆದಿರ್ತೀನಿ. ಆದರೆ ಅದು ನಾನು ಕರೆಯೋದೇ ಬಿಟ್ಬಿಟ್ಟಿನಿ. ಆಸಕ್ತಿ ಇದ್ದವ್ರು ಬಂದ್ರೆ ಬರಲಿ, ಹೋದ್ರೆ ಹೋಗಲಿ ಅಂತೇಳಿ ನಾವೇ ಕುಂತು ಚರ್ಚೆ ಮಾಡಿ ಆ 3 ದಿನ ಅಥವಾ 5-6 ದಿನ 8 ದಿನ ಕಡಿತೀವಿ. ಇದರಲ್ಲಿ ನನ್ನ ಕೆಲಸದಲ್ಲಿ ನಾನು ಭಾಗಿಯಾಗ್ತಕ್ಕಂಥ ಒಂದು ಶಕ್ತಿ ಎಲ್ಲರಿಗೂ ಆ ಪರಮಾತ್ಮ ದಯಪಾಲಿಸಲಿ ಅಂಥೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ಶರಣ.